ಇದೊಂದು ಮಿಸ್ಟೇಕಿಂದ ನೀವು 1 ವರ್ಷ ಕಷ್ಟಪಟ್ಟು ಓದಿದ್ರು ಮಾರ್ಕ್ಸ್ ಕಡಿಮೆ ಆಗಬಹುದು, ಫೇಲ್ ಕೂಡ ಆಗ್ಬೋದು. ಆ ಮಿಸ್ಟೇಕ್ ಏನು ಅಂದರೆ ರಾಂಗ್ ಸ್ಟಡಿ ಮೆಟೀರಿಯಲ್. ನಾನು 13 ವರ್ಷಕ್ಕಿಂತ ಹೆಚ್ಚು PUC ಮಕ್ಕಳ ಜೊತೆ ಕೆಲಸ ಮಾಡಿದ್ದೀನಿ. ಪ್ರತಿ ವರ್ಷ ರಿಸಲ್ಟ್ ಬಂದಾಗ ತುಂಬ ಮಕ್ಕಳು 80% ಎಬವ್ ಬರುತ್ತೆ, ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ, ರಿವಿಷನ್ ಮಾಡ್ಕೊಂಡಿದ್ದೆ, ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದರೆ ರಿಸಲ್ಟ್ ಮಾತ್ರ ಫೇಲ್ ಆಗಿರುತ್ತೆ ಅಥವಾ ಜಸ್ಟ್ ಪಾಸ್ ಆಗಿರುತ್ತೆ. ಈ ಥರ ಯಾಕಾಗತ್ತೆ ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅಂತಲ್ಲ. ಕಷ್ಟಪಟ್ಟು ಓದಿರ್ತಾರೆ, ಎಫರ್ಟ್ಸ್ ಹಾಕಿರ್ತಾರೆ, ರಿವಿಷನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೆ ಕರೆಕ್ಟಾಗಿರೋ ಸ್ಟಡಿ ಮೆಟೀರಿಯಲ್ ಯೂಸ್ ಮಾಡಿರಲ್ಲ. ಹಾಗಿದ್ರೆ ಯಾವ ಸ್ಟಡಿ ಮೆಟೀರಿಯಲ್ ಬೆಸ್ಟ್ ಅಂತ ಹೇಳಿದ್ರೆ NCERT ಬುಕ್ ಏನಿದೆ ಅದು ಬೆಸ್ಟ್ ಸ್ಟಡಿ ಮೆಟೀರಿಯಲ್. ಮತ್ತು ಯಾವುದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವುದು NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ರೀತಿ ಫಾರ್ಮುಲಾ ಇರಲ್ಲ, ಕ್ಯಾಲ್ಕುಲೇಷನ್ಸ್ ಇರಲ್ಲ, ಡಯಾಗ್ರಾಮ್ ಇರಲ್ಲ, ಆ ಥರ ಯಾವುದೇ ಸ್ಟಡಿ ಮೆಟೀರಿಯಲ್ ಇರ್ಬೋದು, ಗೈಡ್ ಇರ್ಬೋದು, ಅದನ್ನು ಯಾವುದನ್ನು ಯೂಸ್ ಮಾಡಬೇಡಿ. ನಮ್ಮ ಚಾನಲಲ್ಲಿ ನಿಮ್ಮ ಸ್ಟಡೀಸ್ಗೆ ಹೆಲ್ಪ್ ಆಗೋವಂಥ ಸಾಕಷ್ಟು ವೀಡಿಯೋಸ್ ಇದೆ, ಅದನ್ನು ವಾಚ್ ಮಾಡಿ.